ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಬಂದೆವು ವಾಪಸ್ ನಮ್ಮ ರೂಟೀನ್ ಹೆಂಗಿತ್ತು ಹಂಗೆ ನಡೆಸೋದಕ್ಕೆ ಇವಾಗ ಊಟ ಮಾಡಕತ್ತೀವ್ರಿ ಬಂದೇವ್ರಿ ಬೆಳಗ್ಗೆ ಬಂದುಬಿಟ್ಟು ಸುಸ್ತಾಗಿತ್ತು ನೈಟ್ ಪೂರ್ತಿ ಜರ್ನಿ ಮಾಡಿಬಿಟ್ಟು ಸುಸ್ತಾದ ಕಾರಣ ಬಂದು ಟಿಫಿನ್ ಮಾಡಿ ಮಲ್ಕೊಂಡ್ಬಿಟ್ವಿ 3 ಗಂಟೆವರೆಗೂ ನಿದ್ದೆ ಹೊಡೆದು 3 ಗಂಟೆ ಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಟೋಗಿದ್ವಿ ಎಲ್ಲ ನೀಟಾಗಿ ಇಟ್ಕೊಂಡು ನೆಲ ಒರೆಸ್ಕೊಂಡು ಇವಾಗ ಅನ್ನ ಸಾಂಬಾರು ಅಡುಗೆ ಮಾಡಿದ್ದೀನಿ ಚಪಾತಿ ಕಟ್ಟಿದ್ರಲ್ಲ ಅಮ್ಮ ಚಪಾತಿ ಆಮೇಲೆ ಸಪ್ಪನ ಬ್ಯಾಳಿ ತೋರಿಸ್ತೀನಿ ತಡ್ರಿ ನೋಡ್ರಿ ಚಪಾತಿ 3 ಇಟ್ಟಿದ್ದೀನಿ ಮೆತ್ತಗದವ್ರಿ ಚಪಾತಿ ಆಮೇಲೆ ಇಲ್ಲಿ ಬಂದ್ರೆ ಬ್ಯಾಳಿ ಆ ಕಡೆ ಆಮೇಲೆ ಇಲ್ಲಿ ಬಂದ್ರೆ ಸೋಯಾಬೀನ್ ಸಾಂಬಾರು ಇಲ್ಲಿ ಅನ್ನ ಐತಿ ಹಂಗೆ ನಾನು ಪ್ಲೇಟ್ ಹಚ್ಕೊಂಡಿದ್ದೀನಿ ಇಲ್ಲಿ ಬಂದ್ರೆ ಉಪ್ಪು ಇದು ಬಂದ್ರೆ ಶೇಂಗಾ ಚಟ್ನಿ ಇದು ಬಂದ್ರೆ ಖಾರಾಳ ಚಟ್ನಿ ನೋಡ್ರಿ ಇದು ಬಂದು ಖಾರಾಳ ಚಟ್ನಿ ಪುಡಿ ಇವಾಗ ನಾನು ಖಾರಾಳ ಚಟ್ನಿ ಪುಡಿನೇ ಇಷ್ಟ ಆಗುತ್ತೆ ರೀ ಶೇಂಗಾ ಚಟ್ನಿಕ್ಕಿಂತ ಅವನ ಮಗ ಶೇಂಗಾ ಚಟ್ನಿ ಹಾಕ್ಕೊಳನ ಊಟ ಮಾಡಕತ್ತಾನ ಕರಿಯಲ್ಲ ಅವ್ನು ಊಟಕ್ಕೆ ಯಾಕಂದ್ರೆ ಬಂದು ಪಟಕ್ನೆ ಕಸ್ಕೊಂಡ್ಬಿಡ್ತೀರಿ ಅಂತ ಹೇಳಿಬಿಟ್ಟು ಅವನು ಕರಿಯೋದಿಲ್ಲ ನೋಡ್ರಿ ಇಂಥವದ ನಮ್ಮ ಮಗ ಬರ್ರಿ ಎಲ್ಲರೂ ಊಟ ಮಾಡೋಣ ನಾನು ಚಪಾತಿ ಒಗ್ಗರಣೆ ಹಾಕಿ ಚಪಾತಿ ಉಪ್ಪಿಟ್ಟು ಮಾಡಿದೈತಂತ ನಾನು ಅಂದೆ ಮಗ ಬ್ಯಾಡ ಮಮ್ಮಿ ಸಾಂಬಾರು ಹಾಕ್ಕೊಂಡು ಉಣ್ತೀನಿ ಅಂತಂದ ಹೀಗಾಗಿ ಬೇಡ ಬಿಡಂತೆ ಬಿಟ್ಟೆ ಬರ್ರಿ ಇವಾಗ ಊಟ ಮಾಡೋಣ ಹುಣ್ಚಿಂಡೆ ಇತ್ತಲ್ಲೇ ಬಸಮಟ್ಟಿ ಕಟ್ಟಲ್ಲ ಮನೆ ಎಲ್ಲ ಐತಿ ಇತ್ತಲ್ಲ ಹುಣ್ಚಿಂಡಿ ನನ್ನ ಫ್ರೆಂಡ್ ಹುಣ್ಚಿಂಡೆ ಕಟ್ಟ ನೋಡ್ರಿ ಹುಣ್ಚಿ ಚಟ್ನಿ ಸ್ವಲ್ಪ ಹಚ್ಕೊಂಡನ ಇದಕ್ಕೊಂದು ಸಣ್ಣ ಚಮಚೆ ಹಾಕ್ತೀನಿ ಇಡೀ ಪ್ಲೇಟ್ ಹೊತ್ತಿಗೆ ಇಲ್ಲ ನಾನು ಕೂಡ ಬರ್ಬೋದು ನಾನು ಒಂದು ಸ್ವಲ್ಪ ಹಚ್ಕೊತೀನಿ ಚಂದ ಇರುತ್ತೆ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಹುಣ್ಚಿಕಾಯಿ ಹಿಂಡಿ ಬರ್ರಿ ಎಲ್ಲರೂ ಊಟ ಮಾಡೋಣ ಊಟ ಮಾಡಿ ಗಪ್ನೆ ಮುಕ್ಕೋಣ ಮತ್ತು ಬೆಳಗ್ಗೆ ಎದ್ದು ಓಡದೆ ಕೆಲ್ಸಕ್ಕೆ ಹೋಗಬೇಕು ಅಲ್ಲಿ ಬಟ್ಟೆ ಹೊಲಿಬೇಕು ಮತ್ತು ಹೊಳ್ಳಿ ಮನೆಗೆ ಬರಬೇಕು ಮತ್ತು ಅಡುಗೆ ಮಾಡಬೇಕು ಊಟ ಮಾಡಬೇಕು ಇದೇ ಜೀವನ ಓಕೆ ಸ್ನೇಹಿತರೆ ಸಿಗೋಣ ಮತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಬರ್ರಿ ಇವಾಗ ಬೆಳಗ್ಗೆ ಎದ್ದು ಎಲ್ಲನೆಲ್ಲ ಅದು ಒರೆಸ್ಕೊಂಡು ಪ್ಯಾಸೇಜರಿ ಎಲ್ಲ ತೊಳ್ಕೊಂಡು ಇವಾಗ ಸ್ನಾನ ಇವತ್ತು ಸಂಡೇ ತಲೆ ಸ್ನಾನ ಮಾಡಿಕೊಂಡು ಬರ್ರಿ ಬೆಳಗಿನ ಟೀ ಕುಡಿಯಲ್ಲ ರೀ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀವಿ ಏನಪ್ಪ ಅಂತ ಊರಿಂದ ತಮ್ಮ ಯಾವಾಗಲೂ ತಂದು ಇಡ್ತಿರ್ತಾನೆ ರೀ ಗೋಡಂಬಿ ಬಾದಾಮಿ ಮನುಕ ಆಮೇಲೆ ಇದು ಖರ್ಜೂರ ಒಣದು ಏನದು ಉತ್ತತ್ತಿ ಇವೆಲ್ಲ ತಂದಿಟ್ಟಿರ್ತಾನಲ್ಲ ಮೊನ್ನೆ ಬರಬೇಕಾದ್ರೆ ಅಮ್ಮ ತೊಗೊಂಡು ಹೋಗವ ಹೋಗಿ ದಿನ ಬೆಳಗ್ಗೆ ಮಗನಿಗೆ ನೆನೆ ಇಟ್ಟಿಗೆ ಕೊಡ್ರಿ ಈಗ ನೀನು ಅಡ್ಡಾಡ್ತೀನು ಚಹಾ ಕುಡಿಯೋದು ಬಿಡ್ರಿ ಇದನ್ನೇ ಮಾಡು ಅಂತೇಕೆ ಅಂದ್ರೆ ತಮ್ಮನು ಅನ್ನಲ್ಲ ಹೀಗಾಗಿ ಆಮೇಲೆ 2 ಬಾಳೆಹಣ್ಣು ಆಮೇಲೆ ಇವು ನೋಡ್ರಿ ತಿನ್ನೋದು ಟೀ ಅಂತ ಕುಡಿಯೋದು ಬಿಟ್ಟು ಭಾಳ ದಿನ ಆಯ್ತು ರೀ ಸುಮ್ಮನೆ ಯಾವಾಗೋ ಒಂದು ಸರಿ ಅಷ್ಟೇ ಟೀ ಕುಡಿತೀವಿ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀವಿ ಹಂಗೆ ಎಲ್ಲ ಭಾಳ ಚೇಂಜಸ್ ಆಗೈತೆ ರೀ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗೈತೆ ಹೌದಿಲ್ಲ ರೀ ಹೆಂಗೆ ಅನ್ಸುತ್ತೆ ರೀ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟಿದ್ದೀನಿ ಇಲ್ಲಿ ಇವತ್ತು ಸಂಡೇ ಮನೆಯಲ್ಲಿ ಇರ್ತೀವಿ ಕೆಲಸ ಸಿಕ್ಕಾಪಟ್ಟೆ ಇರ್ತೀವಿ ಏನಾದರೂ ಒಂದು ಸ್ವಲ್ಪ ವಾರವಿಡೀ ಬರೀ ಅದು ಇದು ಮಾಡ್ಕೊಳ್ಳೋದು ತಿನ್ನೋದು ಓಡೋದು ತಿನ್ನೋಕ್ಕಾಗಲ್ಲ ರೀ ಬೆಳಗ್ಗೆ ಬಾಕ್ಸಿ ಹಾಕೊಳ್ಳೋದು ಓಡೋದು 8:30 ಇಲ್ಲಿಂದ ಹೋಗಿಬಿಡ್ತೀವಿ ಹೀಗಾಗಿ ಇವತ್ತು ಮನೆಗೆ ಇರ್ತೀವಲ್ಲ ಏನರ ಸ್ವಲ್ಪ ಮಾಡಿಕೊಂಡು ಹೊಟ್ಟೆಗೆ ಹಿತ್ತ ಅನ್ನಂಗೆ ಮಾಡ್ಕೊಂಡು ಉಣ್ಣೋದು ಅಷ್ಟೇ ನೋಡಿರಿ ಅದರ ಬಟ್ಟೆ ಎಲ್ಲ ಒಂದು ವಾರದ ಬಟ್ಟೆ ಹಂಗೆ ಎತ್ತಿಟ್ಟಿರ್ತೀನಿ ರೀ ಬರಬೇಕಾದ್ರೆ 6 ಗಂಟೆ ಆಗಿರ್ತಾ ಬಂದು ಬಳಕ ಕುಂತ್ಕೊಂಡೆ ಅಂದ್ರೆ ಮತ್ತೆ ಹೇಳೋಕ್ಕಾಗಲ್ಲ ರೀ ಮೈ ಯಾಕಂದ್ರೆ ಅಷ್ಟು ಬ್ಯಾನಾಗಿರ್ತಾವೆ ಕುಂತ್ಕೊಂಡು ಸ್ಟಿಚ್ ಮಾಡ್ಬೇಕಲ್ಲ ರೀ 8 ಅವರ್ ಫುಲ್ಲು ಕುಂತ್ಕೊಂಡಂಗೆ ಇರ್ತೀವಿ ರೀ ನಾವು ಹೀಗಾಗಿ ಸಿಕ್ಕಾಪಟ್ಟೆ ತ್ರಾಸು ಅನಿಸುತ್ತೆ ಹೀಗಾಗಿ ಒಂದು ವಾರದ ಬಟ್ಟೆ ಹಾಗೆ ಇಟ್ಟಿರ್ತೀನಿ ಬಟ್ಟೆ ಎಲ್ಲ ತೊಳೆದು ಹಾಕೋದು ಇರುತ್ತೆ ಓಕೆ ಮತ್ತೆ ಬಟ್ಟೆ ತೊಳಿಬೇಕಾದ್ರೆ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ಶುಭ ಮುಂಜಾನೆ ನಮ್ಗೆ ಯಾವಾಗಲೂ ಇದ್ರ ಬಗ್ಗೆನೇ ಮಾತಾಡ್ತೇನೆ ರೀ ಅದ್ರ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹೀಗಾಗಿ ಇವತ್ತು ರಜೆ ನೋಡ್ರಿ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಗಾರ್ಮೆಂಟ್ಸ್ಗೆ ಹೋಗಿಲ್ಲ ಇವತ್ತು ರಜೆ ಐತಿ ಯಾಕಂದ್ರೆ
ಗೌರ್ಮೆಂಟ್ ಹಾಲಿಡೇ. ಲೇಟಾಗಿ ಎದ್ದೀವಿ ಲೇಟಾಗಿ ಎದ್ದೀವಿ. ಟೈಮ್ ಆಗ್ಬಿಟ್ಟು 9:30 ಆಗೈತಿ. ಇವಾಗ ಎದ್ದೀವಿ ನೋಡ್ರಿ. ಇವಾಗ ಎದ್ದೀವಿ ಕುಂತೀವಿ. ನನ್ನ ಮಗ ನೋಡ್ರಿ ಇನ್ನೂ ಮಕ್ಕೊಂಡಾನ ನೋಡ್ರಿ. ನನ್ನ ಮಗ ಇನ್ನೂ ಮಕ್ಕೊಂಡಾನ. ಇನ್ನೂ ಅರ್ಧ ತಾಸು ಮಕ್ಕೊಳ್ಳಿ ಬಿಡು, ಇವತ್ತೇನು ರಜೆ ಐತಲ್ಲ ಅಂತೇಳಿ. ಇಷ್ಟೊತ್ತಿಗೆ ನಾವು ಗಾರ್ಮೆಂಟ್ಸ್ ತೊಗೊಂಡು ನಮ್ಮ ಕೆಲಸ ಶುರು ಆಗಿರ್ತೈತೆ ರೀ. ಗರ್ರ ಬರ್ರ ಡರ್ರ ಅಂತೇಳಿಬಿಟ್ಟು ಸೌಂಡಿನೊಳಗೆ ನನ್ನ ಮಗ ಕಾಜಾಪಟ್ಟಣ ಸೆಕ್ಷನಲ್ಲಿ ಹೆಲ್ಪರಾಗಿ ಕೆಲಸ ಮಾಡ್ತಾನೆ. ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ. ನನ್ನ ಮಗ ಫಸ್ಟ್ ಬಂದದ್ದು ನನ್ನ ಮಗ ರೀ. ನನ್ನ ಮಗ ಬಂದು ಫಸ್ಟ್ ಪೇಮೆಂಟ್ ತೊಗೊಂಡ, ಆಮೇಲೆ ನಾನು ಬಂದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಬ್ಬನ ಊಟಕ್ಕೆ ಮಾಡ್ಕೊಳೋದು ಆಗಂಗಿಲ್ಲ, ಏನಿಲ್ಲ. ಹೊರಗಡೆ ಅವನು ಬಂದು ಪೇಮೆಂಟ್ನಲ್ಲಿ ಹೊರಗಿಂದ ಊಟಕ್ಕೆ ಖರ್ಚಾಗುತ್ತಾ. ಆಮೇಲೆ ಅವ್ನ ಬಟ್ಟೆ ಬರೀ ಹೌದು ಅಲ್ಲ ಎಲ್ಲ ಮಾಡ್ಕೊಳ್ಳೋದು ಕಠಿಣ ರೀ. ಈಗ ನಾನು ಹೋಗ್ತೀನಿ ಅಂದ್ರೂ ಇವಾಗ ಸಂಡೇ ಒಂದಿನ ಮಾತ್ರ, ವಾರದ ಬಟ್ಟೆ ಎಲ್ಲ ಹಾಗೆ ಇಟ್ಟಿರ್ತೀವಿ. ಸಂಡೇ ಒಂದಿನ ಮಾತ್ರ ಬಟ್ಟೆ ತೊಗೊಳಕ್ಕೆ ಹಾಕಾಗುತ್ತೆ. ಅಂಥದ್ರಲ್ಲಿ ಇನ್ನು ನಾವು ಹೆಣ್ಮಕ್ಳೇ ಇಷ್ಟು ಒದ್ದಾಡ್ತೀವಿ ಅಂದ್ರೊಳಗೆ ಇನ್ನು ಹುಡುಗರು ಏನು ಮಾಡ್ತಾರೆ ರೀ. ಹೀಗಾಗಿ ಬೇಡ, ಅವ್ನು ಹೈರಾಣ ಆಗುತ್ತೆ. ನಾವು ಹೆಣ್ಮಕ್ಳ ಜೊತೆಗೆ ಇರೋದೇ ಒಂದು ಬೇರೆ, ಅವ್ರ ಹೊಟ್ಟೆ ಬಟ್ಟೆ ಎಲ್ಲ ನಾವು ನೋಡ್ಕೊಳ್ಳೋದೇ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದೀನಿ ನೋಡ್ರಿ. ಹೀಗಾಗಿ ಸ್ವಲ್ಪ ನಾವು ಮನೆಗೆ ಯಾವುದೇ ಲೇಟ್ ಮಾಡಿಕೊಟ್ರೆ ಅವ್ರಿಗೆ ಹಿತನೂ ಇರ್ತೈತಿ. ಮನ್ಯಾಗ ಮಾಡಿ ಸರಿ ಯಾವುದು ಆಗಂಗಿಲ್ಲ. ಹಲೋ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮಕ್ಕ ತರಿಸಿ ಮಾತಾಡಯ್ಯ ಇಲ್ಲಿ. ತೋರಿಸಲ್ಲ ಇರ್ರಿ ಅವ್ನ ಮಕ್ಕ. ಇವಾಗ ಮೊದಲೋಗಿ ಫ್ರೆಶ್ ಅಪ್ ಆಗಿ ಬರ್ತಾನೆ. ಓಕೆ ಸ್ನೇಹಿತರೆ, ಬರ್ರಿ ಬೆಳಗ್ಗಿನ ಟಿಫಿನ್ ನೋಡ್ರಿ. ಇದು ಎದ್ದೀವಿ, ಫ್ರೆಶ್ ಅಪ್ ಆಗಿವಿ. ದಾಳಿಂಬ್ರಿ ತೊಗೊಂಬಂದೆ. ನೀನು ಬರಬೇಕಾದ್ರೆ ಅಲ್ಲೇ ಫ್ಯಾಕ್ಟ್ರಿ ಹತ್ರ ಹಚ್ಚಿದ್ರು. 100 ರೂಪಾಯಿ kg ರೀ ದಾಳಿಂಬ್ರಿ. ನನ್ನ ಮಗನಿಗೆ ದಾಳಿಂಬ್ರಿ ತಿನ್ಬೇಕಪ್ಪ, ದಾಳಿಂಬ್ರಿ ತಿನ್ನು ಅಂತಂದ್ರೆ ಇಲ್ಲ ಕೇಕ್ ತಿಂತೀನಿ, ಒಣ ಹ್ಯಾಂಡಿ ಬರೀ ಬೇಕ್ರಿ ತಿಂತೀನಿ, ಬಿಸ್ಕಿಟ್ ತಿಂತೀನಿ, ಹಿಂಗೆ ಅಂತೈತೆ ನೋಡ್ರಿ. ಅದು ಅದಕ್ಕೆ ನೀನು ಬೈದು ಬರೀ ದಿನ ಕೇಕ್ ತೊಗೊಳಮ್ಮಂತ ಹೇಳ್ತಾನೆ ರೀ. ಅದಕ್ಕೆ ಬೈದು ಸೀದಾ ಹಣ ತಂದಿನ ಮಗನೇ 10 ರೂಪಾಯಿ ಕೇಕ್ ತೊಗೊಂಡ್ರೆ ಅದೇನೋ ಮೈಗೆ ಹತ್ತದಲ್ಲ, ಇದಕ್ಕೆ ಹತ್ತದಲ್ಲ. ದನಕಾಯವನೇ ಒಯ್ದು ಇದು ತಿನ್ನು, ಇದಕ್ಕೆ ಎಷ್ಟು ವಿಟಮಿನ್ ಐತಿ, ಬಾಡಿ ಒಳಗೆ ರಕ್ತ ಆಗುತ್ತೆ, ಇದು ಎಷ್ಟು ಹೆಲ್ತಿ ಇದು ಅನ್ನೋದು ಗೊತ್ತಿಲ್ಲ ನನಗೆ, ಫ್ರೂಟ್ ಅನ್ನೋದು. ಅದಕ್ಕೆ ಒಂದೊಂದು ಥರ ಹಣ್ಣು ತೊಗೊಳಮ್ಮಪ್ಪ, ಕೇಕ್ ತಿನ್ನೋದು ಬಿಡು, ಅದೇ ದುಡ್ಡಿನೊಳಗೆ ಹಣ್ಣು ತೊಗೊಳನು. ಬೆಳಗ್ಗೆ ಎದ್ದ ತಕ್ಷಣ ಹಣ್ಣು ತಿಂದು ಹೋದ್ರಾಯ್ತಪ್ಪ ಅಂತ ಹೇಳ್ತೀನಿ. ಅವ್ನಿಗೆ ಹೊಟ್ಟೆ ಅರ್ಥ ಆಗಲ್ದು. ಅದಕ್ಕೆ ಇವಾಗ ಬೈದು ಎದ್ದಾನ್ರಿ. ಎದ್ದು ಫ್ರೆಶ್ ಅಪ್ ಆಗ್ಯಾನ, ಹಲ್ಲು ಜನ ಮುಖ ತೊಳ್ಕೊಳಣ, ಮೊದಲು ತಿನ್ನು ಅಂತೇಳಿ ಅವ್ನಿಗೆ ಇಲ್ಲಿ ನೋಡ್ರಿ ಗೋಡಂಬಿ ನೆನೆ ಹಾಕಿ ಕೊಟ್ಟಿನಿ. ಸಣ್ಣ ತಿನ್ಬೇಕೀಗ. ಏನು ಜರ ಮಕ್ಕ ತೋರ್ಸಂದಿರಿ ಎಲ್ರಿಗೆ. ಭಾಳ ಇದದನ್ರಿ ಇವ ಹುಡುಗ. ಅದೇ ಅಭಿ ಆಗಿದ್ನಂದ್ರೆ ವಡ ಒದ್ರಬಿಡ್ತಿದ್ದವ. ಒಟ್ಟು ಬೆರೆಯಲ್ರಿ ಇವು ಎಲ್ಲರ ಜೊತೆನೂ. ಹಿಂಗದ ನೀವು ಮನುಷ್ಯ. ಮತ್ತು ಅಲ್ಲಿ ಕಂಪ್ನಿ ನೋಡಿದ್ರಿ ಎಲ್ಲರೂ ಕೂಡ ಮಾತಾಡ್ತಾನೆ, ಯಾವಾಗಲೂ ನಗುತ್ತಿರ್ತಾನೆ ಅಲ್ಲಿ. ಇಂಥ ಹುಡುಗ ಐತಿ. ನಾ ಮಾತಾಡ್ಸಿರಿ ಮತ್ತು ನಾನು ಕೂಡ ಮಾತಾಡಲ್ಲ ಅಲ್ಲಿ ಕಂಪ್ನ್ಯಾಗ. ನಾ ಏನೇ ಮಾತಾಡಿಸ್ರಿ ಕೊಸರ್ಕೊಂಡು ಓಡೋದು ಅದೇ ಮಾಡ್ತಾನೆ. ಆಕೆ ಅಕ್ಷತಾ ಅಂತಿರ್ತಾಳೆ, ಮನ್ಯಾಗನೇ ಹಿಂಗೆ ಇರ್ತಾನೆ ನನ್ನ ಟೀವನು ಅಂತಿಕೆ. ಇಲ್ಲವ ಇಲ್ಲಿ ಮಾಡ್ತಾನೆ ನೋಡಿ ಹಿಂಗೆ ಅಂತಿಕೆ ಅಂತಿರ್ತೀನಿ ನಾನು. ಈ ಕ್ಯಾಮ್ರಾ ಕೈಯಾಗ ತೊಗೊಂಡ್ರೆ ಸಾಕ್ರಿ ಅವ್ನು ಸೈಲೆಂಟು. ಇಲ್ಲ ಅಂದ್ರೆ ನನಗೇನು ಜಗ್ಗಿ ಬಂದು ಮಾತು ಹೇಳ್ತಾನೆ. ಮತ್ತು ನಾ ಏನ್ರಿ ಅನ್ಬೇಕು ಜಲ್ದಿ ಸಿಟ್ಟು ಬರ್ತದೆ ಮತ್ತೆ. ಓಕೆ ಸ್ನೇಹಿತರೆ, ಬರ್ರಿ ಇವನು ತಿಂತೀನಿ. ಸಣ್ಣ ತಿನ್ನಪ್ಪ. ಹೌದು, ಖಾರ ಅದಾವ. ಖಾರ ಬಕ್ಕಳು ಹಾಕ್ಯಾರಲ್ಲ ಗೋಡಂಬಿ ಗಿಡಕ್ಕೆ, ಅದಕ್ಕೆ ಗೋಡಂಬಿ ಇದು ಬಾದಾಮಿ ಗಿಡಕ್ಕೆ, ಅದಕ್ಕೆ ಬಾದಾಮಿ ಖಾರ ಅದಾವ. ಹೌದು, ಖಾರ ಪುಡಿ ಉಗ್ಗ್ಯದ ಗಿಡಕ್ಕೆ. ಬಡ್ಡಿಗೆ ಸೂರ್ಯರ ಖಾರ ಪುಡಿ, ಅದಕ್ಕೆ ಇವು ಬಾದಾಮಿ ಬೀಜ ಇರೋದ ಖಾರ ತಯಾನಿ ದನಕಾಯನಿ ಒಯ್ದು. ಓಕೆ ಸ್ನೇಹಿತರೆ, ಇವು ತಿಂದು ಆಮೇಲೆ ನೋಡ್ರಿ ಹೆಂಗಂತಂದ್ರೆ ಏನಂತಂದ್ರೆ ಅಕ್ಕಿ ನೆನೆ ಹಾಕ್ಬೇಕು, ದೋಸೆ ಮಾಡಬೇಕು ಅನ್ಕೊಂಡಿರ್ತೀರಿ. ಅಕ್ಕಿ ಯಾವಾಗ ನಾವು ಫ್ರೆಂಡ್ ಬಸಮ್ಮವ್ರ ಮನೆಗೆ ಹೋಗಿದ್ವಲ್ರಿ, ಅವ್ರ ಮನ್ಯಾಗ ದೋಸೆ ತಿಂದದ್ದೇ ಕರೆ. ಮತ್ತು ಹೊಳ್ಳಿ ನಮಗೆ ದೋಸೆ ಮಾಡೋದು ಆಗಿಲ್ಲ. ಅವ್ರು ಮತ್ತೆ ಕಳಿಸ್ಕೊಟ್ಟಿದ್ರು, ಇಷ್ಟು ಹಿಟ್ಟನ್ನು ಕಳಿಸ್ಕೊಟ್ಟಿದ್ರು. ಅವಾಗ ಮಾಡ್ಕೊಂಡು ತಿಂದ್ವಿ. ಅನ್ಕೊತೀನಿ ರೀ, ಹೋಗ್ಬೇಕಾದ್ರೆ ಬೆಳಗ್ಗೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಅನ್ಕೋತೀನಿ ಅಕ್ಕಿ ನೆನೆ ಹಾಕಿ ಹೋಗ್ಬೇಕು, ಅಕ್ಕಿ ನೆನೆ ಅವಸರ ಆಗ್ತದಲ್ರಿ. 8:30 ಮನೆಗೆ ಬಿಡ್ಬೇಕು ನಾವು. ಬಡ ಏನ್ರಿ ಒಂದು ತುತ್ತು ತಿಂದ್ರೆ ತಿನ್ಲಿಕ್ಕಂದ್ರೆ ಇಲ್ಲ, ಓಡೋದು ಒಂದೇ ಮಾಡಿರ್ತೀವಲ್ಲ. ಹೀಗಾಗಿ ನೆನಪೇ ಆಗೋದಿಲ್ಲ ಸ್ನೇಹಿತರೆ. ನೆನಪು ಆಗದೆ ಇರೋ ಕಾರಣಕ್ಕಾಗಿ ಅಕ್ಕಿ ನೆನೆ ಹಾಕೋದೇ ಆಗಿಲ್ಲ. ಹೀಗಾಗಿ ಇವಾಗ ನೋಡ್ರಿ ಗೋಧಿ ಹಿಟ್ಟು ನೆನೆ ಇಟ್ಟೀನಿ ರೀ. ಅದ್ರದರ ದೋಸೆ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು
ಅದ್ರಾಗ ಇವತ್ತು ಬರ್ರಿ, ಎಷ್ಟೊತ್ತಿದ್ರು ನಾಳೆ ಹಬ್ಬ ಐತಲ್ಲ, ಬರ್ರಿ ನೀವೇನು ಅಲ್ಲಿ ಇದ್ಕೊಂಡು ಹಬ್ಬ ಮಾಡಲ್ಲ ನನಗೆ ಗೊತ್ತೈತಿ, ಬರ್ರಿ ಬರ್ರಿ ಅಂತ ಗಂಟು ಬಿದ್ದಾರ್ರಿ. ಸೋಮವಾರ ದಿನ ಹಬ್ಬ ಐತಿ, ಸೋಮವಾರ ದಿನ ಹೋಗಲೇಬೇಕು. ಎಷ್ಟೊತ್ತಿದ್ರು ನಾವು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಮತ್ತೆ ಅವತ್ತಿನ ದಿನದ್ದು ಪೇಮೆಂಟ್ ಕಟ್ ಮಾಡಿಬಿಡ್ತಾರೆ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದು. ಇಲ್ರಿ ರಜೆ ಹಾಕ್ರಿ, ಬರ್ರಿ, ಬಂದ್ರೆ ಸರಿ, ಇಲ್ಲಾಂದ್ರೆ ನಾನು ಇವ್ರನ್ನ ಹಚ್ಕೊಡ್ತೀನಿ ನೋಡ್ರಿ ಅಂತ ಅನ್ನಕತ್ತಾರ. ಅವ್ರ ಅಣ್ಣ, ನಮ್ಮ ಅಣ್ಣವ್ರನ್ನ ಹಚ್ಕೊಡ್ತಾರಂತ ಇಲ್ಲಿ ಕರ್ಕೊಂಬರೋದಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂದ್ಕೊಂಡು ಕೂತೀನಿ. ಬಟ್ಟೆ ಬೇರೆ ಅದಾವ್ರಿ ಜಾಸ್ತಿ, ಬಟ್ಟೆ ತೊಳಿಬೇಕು. ಹಂಗೆ ಆ ಕಡೆ ಇದ್ರೆ ಅವ್ರು ಹಾಕೋರು ಬಾರ್ರಿ, ಇಲ್ಲ ನೀವು ಬರ್ಬೇಕು ನೋಡ್ರಿ, ನೀವು ಬಂದ್ರೆ ನಾನು ಭಾಳ ಖುಷಿ ಆಗ್ತೀವಿ ರೀ ಅನ್ನಕತ್ತಾರೆ. ಇಲ್ಲ ತುಳಜಿ ಆಗ್ತದೆ ಅಜ್ಜ. ಓಕೆ ಸ್ನೇಹಿತರೆ, ಫೋನಲ್ಲಿ ಮಾತಾಡ್ಬಿಟ್ಟು ಸಿಗ್ತೀನಿ. ಆಯ್ತು ಬರ್ರಿ ಸುಮಾರು ನಾನು ಏಕ ಬರಲಿ. ನನ್ನ ಮಕ್ಕಳು ಬಂದಮೇಲೆ ಇದು ಮಾಡಮ್ಮ. ಅದೇನೋ ನೋಡಿ ಹೆಂಗಾಗ್ರೆ ಇದು ಇಡ್ಕ ಕೊಟ್ಟಿದ್ದೇನು. ಅಯ್ಯೋ ಫೋನ ಕಟ್ ಮಾಡಿದೆ ಹೋಗಿ. ನೀವು ಒಂದು ಮಾಡ್ತೀಯ ಬಿಡು, ಒಂದು ಮಾಡೋಕ್ಕೂ ಈಗ ಇನ್ನೊಂದು ಮಾಡ್ತೀಯ. ಲೈಟ್ ಬಿಡ್ಬೇಕೀಗ. ಲೈಟ್ ಬೇರೆ ತಂದನಂತೆ, ಒಂದು ಗಿಡ ತಂದನಂತೆ ಒಳಗೆ, ಒಂದು ಗುಡ್ಡೆ. ನೋಡಿ ಹೆಂಗ ಆಡ್ತಾವ. ಇದೆಲ್ಲ ಮರಿ ಅಲ್ಲಿ ಐತಿ. ಹೌದು, ಮೇಲೆ ಹೋಯ್ತಲ್ಲ, ಅದು ಅಲ್ಲಿ ಬರ್ತೈತೆ. ಅದು ಒಂದು ಮರಿ. ಮತ್ತೆ ಇದೆಲ್ಲ ಆ ಕಡೆ ಇರಬೇಕು. ಒಂದು ಎಳ್ಳು ಅದೇ ಹೆಚ್ಚಿ ಸಣ್ಣ ಅಲ್ಲೈತಿ, ಅಲ್ಲಿ ಒಂದೈತಿ ಬೇಡೆ ಅಂತೆ ಕೆಳಗಡೆ. ಅಲ್ಲೊಂದೈತೆ, ಇಲ್ಲೊಂದೈತೆ. ಎರಡು ಮರಿ ಕಂಡವಪ್ಪ ಇವಾಗ. ದೊಡ್ಡ ಅಕ್ಕವಲ್ಲ ಇವು. ಅದು ಮೊನ್ನೆ ನಿಂತ್ಕೋಗಿದ ತಂಗಿ ಮನೆಗೆ. ಅವಳು ನಾನಂದೆ, ಅವಳು ಹಂಗೆ ಹೇಳಿದ್ಲು. ಅವ್ರ ಮನೆ ಮೇಲೆ ಒಂದು ಮನೆಯವರಿದ್ರು, ಅವ್ರವ್ರವ್ರೆ. ಅವ್ರು ಖಾಲಿ ಮಾಡ್ಕೊ ಹೋದ್ರಂತೆ. ಫಿಶ್ ಟ್ಯಾಂಕ್ ಇನ್ನೂ ದೊಡ್ಡದಂತದು, ಮೀನುಗಿನೆಲ್ಲ ದೊಡ್ಡವೆ ಅಂತೆ. ಅದಕ್ಕೆ ತಕ ನಿಂಗೆ ಅಂತ ಅಂದ್ರಂತೆ. ಬೇಡ ಅಂದ್ರಂತೆ. ಇಲ್ಲ ಇರಲಿ ತಗೊಳ್ಳಿ, ಚೆನ್ನಾಗದೆ ಅಂದ್ಬಿಟ್ಟು ಫ್ರೀ ಕೊಟ್ಟು ಹೋದ್ರಂತೆ. ಇದನ್ನ ಎತ್ತಿಟ್ಟಿದ್ಲು. ಅಕ್ಕಿಂಗೆ ಆಯ್ತು ಅಕ್ಕ ಅಂದ್ಲಲ್ಲ. ಸರಿ ನಮಗೆ ಕೊಟ್ಟು ಕಳ್ಸೋ, ಸಿವು ಬಂದಾಗ ಅಂದಿದೆ. ಆಯ್ತು ತಕೋಗ್ವಿ ಅಂದ್ಲು. ಈಗ ಮೊನ್ನೆ ಹೋಗಿದ್ದ ಬಂದ. ನೆನ್ನೆ 700 ರೂಪಾಯಿ ಕೊಟ್ಟು ಮೀನು, ಮೋಟ್ರು ಎಲ್ಲ ತಂದವನು. ಮನೇಲಿ 2 ಗೋಲ್ಡನ್ನು, 2 ಸಿಲ್ವರು, 2 ಬ್ಲ್ಯಾಕ್, 6 ಮೀನು. ಇದು ನಮ್ಗೆ ಏನಾರ ಅದು ಇದು ಮಾಡೋದು ಮಟ್ಟದು ಯಾರು ಏನಾರ ಮಾಡ್ತಾರಲ್ಲ, ನಮಗೆ ಹೊಡಿಬೇಕಾಗುತ್ತೆ ಮೀನಿನ ಮೇಲೆ ಹೋಗೋದು. ಹೌದಾ? ನನ್ನ ತಂಗಿ ಹಂಗಂದು ಅದ್ರ ಮೇಲೆ ಹೋಯ್ತದೆ. ನೀನು ಮನೇಲಿ ಇರಬೇಕು, ಲೆಕ್ಕ ಒಳ್ಳೇದು. ಇರ್ಲಿ ಬಿಡು ಅಂದ್ಬಿಟ್ಟು ಇಲ್ಲಿ ಒಂದೇ ಒಂದು ಇಂಕ್ರಾದೆ. ಹೆಂಗ್ ಓಡ್ತದೆ ಅದು, ಮೇಲೆ ಕೆಳಗೆ. ಇಲ್ಲಿ 2 ಇಲ್ಲ. ಅವ ಹೆಂಗೆ ಅಂದ್ಬಿಟ್ಟೆ ಕೊಟ್ಟಿದ್ನಂತೆ. ನೀವು ಓದೋದಕ್ಕೆ ಹೋದ ಮೇಲೆ ಯಾಕತ್ತ, ನಾಳೆ ಯಾಕತ್ತ ಗೊತ್ತಿಲ್ಲ, ಮರೆಯಾಕತ್ತೆ. ಇವು ದೊಡ್ಡ ಅಕ್ಕವಲ್ಲ ಮೀನು, ಏನು ಇಷ್ಟೇ ಇರ್ತಾವೆ? ಆಯ್ತವೆ, ದೊಡ್ಡ ಅಕ್ಕವಲ್ಲ. ಸ್ವಲ್ಪ ಸುಮಾರಾಗಿ ಆಯ್ತು. ನೋಡಲ್ಲಿ ಏನು ಪಾಠ ಕೊಡ್ತಾರೆ. ನೋಡ್ಕೊಂತ ಕೂತ್ರಂಗಾಗತ್ತ, ನೋಡ್ಕೊತ ಕುಂತ್ರೆ.